ಆರ್ಥಿಕ ಸಾಮಾಜಿಕ ಸಬಲತೆ ಎಲ್ಲ ಜಾತಿಗಳಿಗೂ ಬರದೆ ಹೋದ್ರೆ ಆ ಸಮಾಜದಲ್ಲಿ ಬದಲಾವಣೆಯನ್ನ ಕಾಣಲು ಬಹಳ ಕಷ್ಟ ಆಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಅಂತಂದ್ರೆ, ಈ ದೇಶಕ್ಕೆ ರಾಜಕೀಯ ಸ್ವಾತಂತ್ರ್ಯ ಬಂದ್ರು ಹೊರತು ಅದು ಯಶಸ್ವಿ ಆಗಲಿಲ್ಲ. ಯಾಕಾಗಲಿಲ್ಲ ಅಂತಂದ್ರೆ, ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಎಲ್ಲಿವರೆಗೆ ಎಲ್ಲರಿಗೂ ಸಿಕ್ಕದಲ್ಲ ಅಲ್ಲಿವರೆಗೆ ರಾಜಕೀಯ ಸ್ವಾತಂತ್ರ್ಯ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಈಗ ಇವರು ಆರ್ಥಿಕವಾಗಿ ಇವರು ಓದಿರೋದ್ರಿಂದ ಅಂತರ್ಜಾತಿ ಮದುವೆ ಆಗಿದ್ದಾರೆ, ಸಾಮಾಜಿಕ ಶಕ್ತಿ ಬಂದಿದೆ. ಆ ಸಾಮಾಜಿಕ ಶಕ್ತಿ ಬಂದೋದ್ರಿಂದ MA PhD ಮಾಡಿರೋದ್ರಿಂದ ಅವ್ರು ಮದುವೆ ಆಗಿದ್ದಾರೆ. ಜನ ಮದುವೆ ಅವರು ಡಾಕ್ಟರ್ ಓದಿದ್ದರಿಂದ ಮದುವೆ ಆಗಲಿಕ್ಕೆ ಸಾಧ್ಯ. ಅದಕ್ಕೆ ಸಾಮಾಜಿಕವಾಗಿ ಸಬಲತೆ ಬರಬೇಕು, ಆರ್ಥಿಕವಾಗಿ ಸಬಲತೆ. ಅವರು ಸ್ವತಂತ್ರವಾಗಿ ತಮ್ಮ ಕಾಲ ಮೇಲೆ ನಿಂತಿರ್ತಕ್ಕಂಥ ಶಕ್ತಿ ಬಂದ್ರೆ ಬೇರೆಯವರು ಯಾರಾದ್ರೂ ಕೂಡ ಮದುವೆ ಆಗಲಿಕ್ಕೆ ಸಾಧ್ಯ. ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಬೇರೆ ಜಾತಿಯವರನ್ನ ಮದುವೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಪ್ರೀತಿಸಿ ಮದುವೆ ಆಗೋದು ಬೇರೆ ವಿಚಾರ. ಇವರೆಲ್ಲ ಪ್ರೀತಿಸಿ ಮದುವೆ ಎಲ್ಲ ಪ್ರೀತಿಸಿ ಮದುವೆ ಆಗಿರೋದು. ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲತೆ ಇದ್ರೆ, ಆರ್ಥಿಕವಾಗಿ ಸಬಲತೆ ಇದ್ರೆ, ಸಾಮಾಜಿಕವಾಗಿ ಸಬಲತೆ ಇದ್ರೆ ಯಾಕೆ ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ, ನಮಗೆ ರಾಜಕೀಯ ಸ್ವಾತಂತ್ರ್ಯ ರಾಜಕೀಯ ಸ್ವಾತಂತ್ರ್ಯ ಯಶಸ್ಸುಗಳಿಸಬೇಕಾದ್ರೆ ಯಾರು ಅಬಲರಿದ್ದಾರೆ, ಯಾರು ಜಾತಿನಲ್ಲಿ ತಳ ಸಮುದಾಯದವರಿದ್ದಾರೆ, ಅವರೆಲ್ಲರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು. ಆಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯಕ್ಕೆ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ. ಆಗ ಮಾತ್ರ ನಾವು ಸಮಾಜದ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ. ಅದಕ್ಕೆ ನಮ್ಮ ಸರ್ಕಾರ ಮಹಿಳೆಯರಿಗೆ ವಿಶೇಷವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಪ್ರಯತ್ನ. ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಇಲ್ಲದೆ ಹೋದ್ರೆ ಅಷ್ಟು ಸುಲಭವಾಗಿ ಜಾತಿ ಹೋಗಲ್ಲ. ಈಗ ನಾವು ಇವರೆಲ್ಲ ಪಾಪ ನಮ್ಮ ಸಮಾಜದಲ್ಲಿ 7 ಕೋಟಿ ಜನ ಇದ್ದಾರೆ ಕರ್ನಾಟಕದಲ್ಲಿ. ಆ 7 ಕೋಟಿ ಜನರಲ್ಲಿ ಎಷ್ಟು ಜನ ಜಾತಿ ಅಂತರ್ಜಾತಿ ಮದುವೆ ಆಗಿರೋದು ಬಹಳ ಕಡಿಮೆ ಅಲ್ಲ.